ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ ಚಾನೆಲ್. ಸೊ ನಾನು ಶ್ವೇತಾ GN ಆಚಾರ್ಯ. ಸ್ನೇಹಿತರೆ, ನಮ್ಮ ಒಂದು ಪಬ್ಲಿಕ್ ಟೈಮ್ಸ್ ಕರ್ನಾಟಕ ಈ ಒಂದು ವೇದಿಕೆಯಲ್ಲಿ ಸಾಕಷ್ಟು ಜನರು ಬಂದು ತಮ್ಮ ಒಂದು ವೃತ್ತಿಪರ ಜೀವನ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಅದೇ ಥರನೇ ಇವತ್ತು ನಮ್ಮೊಂದಿಗೆ ಇರುವಂತಹ ಒಬ್ಬರು ವಿಶೇಷವಾಗಿರುವಂತಹ ವ್ಯಕ್ತಿ ಶಿವಮೊಗ್ಗದ ನಿಯರ್ ಏನು ನಾಗಸಮುದ್ರ ಅಂತ ಹೇಳಿ ಒಂದು ಊರಿದೆ. ಆ ಒಂದು ನಾಗಸಮುದ್ರ ಗೋಲಿಬರ್ ಆಗಿರುವಂತಹ ಒಂದು ಪ್ರದೇಶ. ಸೊ ಅದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಶೇಷವಾಗಿರುವಂಥದ್ದು. ಇನ್ನೊಂದು, ಇವತ್ತಿಗೆ ಸುಮಾರು 37 ವರ್ಷಗಳು ಕೂಡ ಆಗಿದೆ. ಅದು 37 ವರ್ಷಗಳಾಗಿದೆ ಅಂತ ಹೇಳಿದ್ರೆ ರೈತರ ಪ್ರತಿಭಟನೆ ಸಂದರ್ಭದಲ್ಲಿ ಹತ್ತಿಕ್ಕುವಂತಹ ಸಂದರ್ಭ. ಆ ಒಂದು ಸಮಯದಲ್ಲಿ ಪೊಲೀಸರ ಗುಂಡಿಗೆ 3 ರೈತರು ಬಲಿಯಾಗಿರ್ತಕ್ಕಂಥದ್ದು. ಸೊ ಇಂದಿಗೆ 37 ವರ್ಷಗಳಾಗಿದೆ. ಆ ಒಂದು ಊರಿನಿಂದನೇ ಬೆಳೆದು ಬಂದಿರತಕ್ಕಂಥದ್ದು ಶ್ರೀಯುತ ಲೋಹಿತ್ ನಾಗಸಮುದ್ರ ಅಂತಕ್ಕಂಥದ್ದು. ಅವರ ಒಂದು ಬಾಲ್ಯದ ಜೀವನ ಆಗಿರ್ಬೋದು, ಹಾಗೆಯೇ ಒಂದು ಎಜುಕೇಷನ್ ಫೀಲ್ಡ್ ಆಗಿರ್ಬೋದು, ನೆಕ್ಸ್ಟ್ ಅವರ ಒಂದು ವೃತ್ತಿಪರ ಜೀವನ ಆಗಿರ್ಬೋದು, ಅಲ್ಲಿಂದ ಸಂಘಟನೆಗಳಿಗೆ ಬಂದಿರತಕ್ಕಂಥದ್ದಾಗಿರ್ಬೋದು, ನಂತರದಲ್ಲಿ ಒಂದು ಎಜುಕೇಷನ್ ಫೀಲ್ಡಿಗೆ ಬಂದಿರತಕ್ಕಂಥದ್ದಾಗಿರ್ಬೋದು, ನಂತರದಲ್ಲಿ ಸಾಮಾಜಿಕವಾಗಿ ಒಂದು ಕಳಕಳಿಯನ್ನು ಹೊಂದಿ ಒಂದು ಜನರ ಸೇವೆ ಆಗಿರ್ಬೋದು. ಹಾಗೆಯೇ ಅವರ ಒಂದು ಏನು ವಿಶೇಷವಾಗಿರುವಂತಹ ಒಂದು ಏರಿಳಿತಗಳ ನಡುವೆ ಅವರ ಬದುಕನ್ನು ಸಾಗಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರೋ ವ್ಯಕ್ತಿ ಅಂತಲೇ ನಾನು ಹೇಳ್ತೀನಿ. ಸೊ ನಮ್ಮ ಚಾನಲ್ಗೆ ಅಂತ ಹೇಳಿದ್ರೆ ಶ್ರೀಯುತ ಲೋಹಿತ್ ನಾಗಸಮುದ್ರ ಇವರಿಗೆ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ ಚಾನಲ್ಗೆ ನಾನು ಸ್ವಾಗತವನ್ನು ಮಾಡ್ತೀನಿ. ನಮಸ್ಕಾರ ಸರ್. ಲೋಹಿತ್ ಅವರೇ, ಹೇಳಿ, ನಿಮ್ಮ ಒಂದು ಬಾಲ್ಯ ಜೀವನ ಹೇಗಿತ್ತು? ಖಂಡಿತ ಮೇಡಮ್. ಫಸ್ಟ್ ಆಫ್ ಆಲ್ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ಚಾನಲ್ಗೆ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಬಾಲ್ಯ ಜೀವನ ಹೇಳಬೇಕು ಅಂತಂದರೆ, ನಾನು ಕೂಡ ಒಂದು ಕಡು ಬಡ ಕುಟುಂಬದಲ್ಲಿ ಹುಟ್ಟಿರೋ ಅಂಥದ್ದು. ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ಒಂದೆಲ್ಲೋ ಒಂದು ಕಡೆ ಕೂಲಿ ಮಾಡಿ ಬೇರೆಯವರ ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡಿ ನಮ್ಮನ್ನು ಸಾಕಿರೋವಂಥದ್ದು, ಬೆಳೆಸಿರೋ ಅಂಥದ್ದು. ಸೊ ನನ್ನ ಒಂದು ಬಾಲ್ಯ ಜೀವನ ಅಂತಂದರೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ, ಒಂದು ಬಾಲ್ಯ ಜೀವನ ಅಂತಂದರೆ ಖುಷಿ ಇರುತ್ತೆ, ದುಃಖ ಇರುತ್ತೆ. ಜೊತೆಲೂ ಕೂಡ ಒಂದು ನಮ್ಮ ಎಜುಕೇಷನ್ ಮಾಡಲಿಕ್ಕೂ ಕೂಡ ತುಂಬ ಕಷ್ಟ ಇತ್ತು ನಮಗೆ ಆ ಟೈಮಲ್ಲಿ. ಸೊ ಹಾಗಂತೇಳಿ ಎಲ್ಲೂ ಕೂಡ ನಾವು ದೃಢ ನಂಬಿಕೆಯನ್ನು ಕಳ್ಕೊಂಡಿಲ್ಲ ಆ ಟೈಮಲ್ಲಿ. ಸೊ ಫಸ್ಟ್ ಆಫ್ ಆಲ್ ಭಾಳ ಒಂದು ತುಂಬ ಕಷ್ಟ ಇದ್ದರೂ ಕೂಡ ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಮ್ಮ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ಒಂದು ಏನು ದುಡ್ಕೊಂಬಂದಿರೋ ಅಂಥ ಆ ದುಡ್ಡಲ್ಲಿ ನಮ್ಮನ್ನು ಚೆನ್ನಾಗಿ ಓದಿಸಿದ್ರು, ಚೆನ್ನಾಗಿ ನಮಗೆ ವಿದ್ಯಾಭ್ಯಾಸನ ಕೊಡಿಸಿದ್ದಾರೆ. ಸೊ ಹಾಗೆ ಅವರು ತುಂಬಾ ಕೂಡ ಅವರು ತಂದೆ ತಾಯಿ ಕಷ್ಟಪಟ್ಟಿರೋವಂಥದ್ದು. ಹಾಗೆ ಒಂದು ಎಜುಕೇಷನ್ ಅಂತ ಬಂದಾಗ ನೆಕ್ಸ್ಟು ಬೆಳೀತಾ ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಮಲ್ಲಿ ನಮಗೆ ತುಂಬ ಕಷ್ಟ ಇರುತ್ತೆ ನಮಗೆ. ಸೊ ಆ ಟೈಮಲ್ಲಿ ನಮ್ಮ ಚಿಕ್ಕಪ್ಪ, ನಮ್ಮ ಆಂಟಿಯವರು ಇದ್ದರು. ನನ್ನ ಎಜುಕೇಷನ್ನು ಸ್ಟಾರ್ಟ್ ಆಗಿದ್ದು ನನ್ನ ಊರಿಂದ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾನು ಒಂದು 3ನೇ ತರಗತಿಗೆ ಬಂದೆ. ಆ 3ನೇ ತರಗತಿಯಿಂದ ನನ್ನ ಮತ್ತೆ ಸಾಗರಕ್ಕೆ ಕರ್ಕೊಂಡ್ಬಂದಿದ್ದು. ಅವರು ಒಂದು ಏನೋ ಕೆಲಸ ಇತ್ತು ಅಂತ ಹೇಳಿ ಬಂದಿದ್ದು ನಮ್ಮ ಚಿಕ್ಕಪ್ಪ. ಅಂದ್ರೆ ನೀವು ಸಾಗರಕ್ಕೆ ಬಂದಾಗ ನಿಮ್ಮ ಎಜುಕೇಶನ್ ಸ್ಟಾಪ್ ಆಗಲಿಲ್ಲ? ಅಲ್ಲಿಂದ ಕಂಟಿನ್ಯೂ ಆಯಿತು. ಅಲ್ಲಿಂದ ಅಲ್ಲಿಂದ ಏನು ಮಾಡಿದ್ರು, ನನಗೆ 4th ಕರ್ಕೊಂಡ್ಬಂದ್ರು. 4ನೇ ತರಗತಿಗೆ ನನಗೆ ಕರ್ಕೊಂಡ್ಬಂದು ಅಲ್ಲಿಂದ ಸಾಗರದಲ್ಲಿ GGMS ಸ್ಕೂಲ್ ಅಂತ ಇವತ್ತು ಇಲ್ಲ ಅನ್ಸುತ್ತೆ ಮೇಬಿ, ಮಾರಿಕಾಂಬ ಟೆಂಪಲ್ ಪಕ್ಕ ಸಾಗರದಲ್ಲಿ ಒಂದು ಒಳ್ಳೆ, ಅದು ಕೂಡ ಗೌರ್ಮೆಂಟ್ ಸ್ಕೂಲು. ಎಲ್ಲೂ ಕೂಡ ಪ್ರೈವೇಟಲ್ಲಿ ಎಲ್ಲೂ ಕೂಡ ಹೋಗಲಿಲ್ಲ, ಒಂದು ಸರ್ಕಾರಿ ಶಾಲೆಗಳಲ್ಲಿ ಓದ್ಕೊಂಡು ಬಂದಿರೋಂಥದ್ದು. ಸೊ ಅಲ್ಲಿಂದ ಓದ್ಕೊಂಡು ಬಂದಾಗ ಸೊ ನಾಲೆಡ್ಜ್ ಸ್ವಲ್ಪ ಸಿಗ್ತಾ ಹೋಯ್ತು ನಮಗೆ. ಸೊ ಅಲ್ಲಿಂದ ಬಂದಾಗ ನಮ್ಮದು ಮೈಂಡ್ ಓಪನ್ ಆಗ್ತಾ ಬಂತು. ಓಕೆ, ಈಗ ನೀವು ಎಜುಕೇಷನ್ಗೆ ನೀವು ಅಲ್ಲಿ ಬಂದ್ರಿ, ಮತ್ತೆ ಎಜುಕೇಷನನ್ನು ಕಂಟಿನ್ಯೂ ಮಾಡಿದ್ರಿ. ಸೊ ಆಲ್ ರೈಟ್, ನೆಕ್ಸ್ಟು ನೀವು ಎಜುಕೇಷನ್ ಫೀಲ್ಡಿಂದ ನೆಕ್ಸ್ಟು ನಿಮ್ಮ ವೃತ್ತಿಪರ ಜೀವನಕ್ಕೆ ನೀವು ಕಾಲಿಡ್ತೀರಾ ಅಲ್ವಾ? ಖಂಡಿತ. ಸೊ ಅದು ಯಾವ ಥರ ನೀವು ಸ್ಟೆಪ್ಪನ್ನು ತೆಗೆದುಕೊಂಡ್ರಿ? ಖಂಡಿತ. ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಎಜುಕೇಷನ್ ಮಾಡ್ತಾ ನಾನು SSLCಗೆ ಬಂದೆ. SSLCಯಲ್ಲಿ ನಾನು ಅವಾಗ ಪಬ್ಲಿಕ್ ಎಕ್ಸಾಮ್ ಇತ್ತು. ಸೊ ನಂದು ಒಂದು 2 ಸಬ್ಜೆಕ್ಟ್ ನಂದು ಫೇಲ್ ಆಯಿತು. ಆ ಟೈಮಲ್ಲಿ ತುಂಬ ಕಷ್ಟ ಇತ್ತು, ಏನಾದರೂ ಮಾಡಬೇಕಲ್ಲ. ಸೊ ಯಾಕೆಂದರೆ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ಕಷ್ಟಪಡ್ತಾಯಿದ್ರು. ಸೊ ಅವ್ರಿಗೆ ಏನಾದರೂ ಒಂದು ಆಧಾರ ಸ್ತಂಭವನ್ನು ಎತ್ಕೊಬೇಕು, ಯಾಕೆಂದರೆ ಮನೇಲಿ ನಾನೇ ದೊಡ್ಡವನು. ಸೊ ಆ ಟೈಮಲ್ಲಿ ನಾನು ಕೂಡ ಥಿಂಕ್ ಮಾಡಿದೆ. ಸೊ ಮತ್ತೆ ನಾನು ಎಕ್ಸಾಮನ್ನು ಕಟ್ಟಿ ಮತ್ತೆ
ಪಾಸ್ ಮಾಡಿಕೊಂಡು ಮುಂದೆ ನಾನು ಬ್ಯಾಂಗ್ಳೂರಿಗೆ ಹೋದೆ ಜೀವನ ಮಾಡಿ. ಓಕೆ, ನಿಮಗೆ ಇಲ್ಲಿ ಇನ್ ಬಿಟ್ವೀನ್ ಅಂತ ಹೇಳಿದ್ರೆ ನೀವು ಎಜುಕೇಶನ್ ಫೀಲ್ಡ್ ಪ್ಲಸ್ ವೃತ್ತಿಪರ ಜೀವನ ಅಂತ ಹೇಳಿ ಬಂದಾಗ, ವೃತ್ತಿಗೆ ಒಂದು ಬಂದಾಗ, ಸೊ ಆ ಒಂದು ಮಧ್ಯದಲ್ಲಿ ನೀವು ಈಗ ಬೆಂಗಳೂರು ಹೋದೆ ಅಂತ ಹೇಳ್ತಾ ಇದ್ರ. ಸೊ ಅದು ಯಾವ ಕಾರಣಕ್ಕಾಗಿ ನೀವು ಅಲ್ಲಿಗೆ ಹೋಗಿರ್ತಕ್ಕಂಥದ್ದು? ಅದೇ ಮೇಡಮ್, ಈಗ ಖಂಡಿತ ನಮ್ಮ ಮನೇಲಿ ತುಂಬ ಬಡತನ ಅವಾಗ ಆ ಟೈಮಲ್ಲಿ. ಓಕೆ. ಸೊ ನಾನು ಫಸ್ಟ್ ಆಫ್ ಆಲ್ ನಾನು ತಂದೆ ತಾಯಿ ನೋಡ್ತಾ ಇದ್ದೆ, ಅವ್ರು ತುಂಬ ಕಷ್ಟ ಬಿದ್ದು ನಮಗೆ ಈಗ ಊಟದಾಗಲಿ, ಸೊ ಊಟ ಅಂದರೆ ಹೊಟ್ಟೆ ತುಂಬ ಮಾಡಿಸ್ತಾ ಇದ್ರು, ದುಡಿಮೆ ಮಾಡ್ಕೊಂಡು ಬಂದಿರೋ ಒಂದು ವಿಚಾರದಲ್ಲಿ. ಸೊ ನನಗೂ ಎಲ್ಲೋ ಒಬ್ಬನ ಮನೆ ಮಗ ದೊಡ್ಡನ ಆಗ್ಬಿಟ್ಟು ನಾನು ಒಂದು ಏನೋ ದುಡಿಮೆ ಮಾಡಬೇಕಲ್ಲ, ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂದಾಗ, ಸೊ ಆ ಟೈಮಲ್ಲಿ ನಾನು ಬ್ಯಾಂಗ್ಳೂರ್ ಹೋಗೋ ನಿರ್ಧಾರ ತಗೊಂಡೆ. ಓಕೆ ಓಕೆ, ಅಲ್ಲಿಂದ ನಿಮ್ಮದು ಒಂದು ಬ್ಯಾಂಗ್ಳೂರ್ ನಿಮ್ಮ ಜರ್ನಿ ಇದೆಯಲ್ಲ, ಸೊ ಅಲ್ಲಿಂದ ನಿಮ್ಮ ಸಂಘಟನೆ ಕೂಡ ಪರಿವರ್ತನೆ ಆಯಿತು. ಅಲ್ಲಿ ಕೆಲಸ ಮಾಡ್ಕೊತ ಏನಾಯ್ತು, ನನಗೆ ಫಸ್ಟ್ ಆಫ್ ಆಲ್ ಒಂದು ಸಂಘಟನೆ, ಒಂದು ಹೋರಾಟ, ಒಂದು ನಾಯಕತ್ವ ಗುಣ ಅದು ಮುಂಚೆಂದನೂ ಇರೋಂಥದ್ದು ಗೊತ್ತಿಲ್ಲ, ಬ್ಲಡ್ಡಲ್ಲಿ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಅಲ್ಲಿ ಕೆಲಸ ನಾನು ಇತ್ತು, ಸಮಾಜ ನೋಡ್ತಾ ಇದ್ದೀವಿ ನಾವು, ಯಾಕೆಂದ್ರೆ ಎಷ್ಟೋ ಜನ ಈಗ ನಮ್ಮಂಥ ಯೂತ್ಸ್ ಆಗಿರ್ಬೋದು, ಸೊ ಆಲ್ರೆಡಿ ಈಗ ನೋಡ್ತಾ ಇದೀವಿ ಹೊರಗಡೆ ಪ್ರಪಂಚ ಯಾವ ಥರ ಇದೆ, ಸೊ ಸೊಸೈಟಿ ಯಾವ ಥರ ಇದೆ, ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ಬಟ್ ಇವತ್ತು ನಾನು ಎಲ್ಲೋ ಈಗ ದೇಶವನ್ನು ಉದ್ಧಾರ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ನಮ್ಮ ಮನೆಗೆ ನಾನು ಒಬ್ಬ ಒಳ್ಳೆ ಮಗ ಆಗಬೇಕು, ಫಸ್ಟ್ ಆಫ್ ಆಲ್ ನಾನು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ನಾವೇನಾಯಿತು, ಸಂಘಟನೆಗೆ ಕೂಡ ನಾನು ಬಂದೆ. ಆಲ್ರೈಟ್, ಈಗ ಸಂಘಟನೆಯಿಂದ ಸೊ ನೀವು ಗುರುತಿಸ್ಕೊಂಡ್ರಿ, ಯಾಕಂದ್ರೆ ನಾವು ನೋಡಿರ್ತಕ್ಕಂಥದ್ದು, ನಾವು ತುಂಬ ನೋಡಿರ್ತಕ್ಕಂಥದ್ದು ಸಂಘಟನೆಗಳಲ್ಲಿ ನೀವು ಜವಾಬ್ದಾರಿಯುತವಾಗಿ ಕೆಲಸಗಳನ್ನ ಮಾಡಿಕೊಂಡು ಬಂದಿರತಕ್ಕಂಥದ್ದು ಸಮಾಜದಲ್ಲಿ. ಓಕೆ, ಅದರ ನಂತರದಲ್ಲಿ ನೀವೇನು ಮಾಡಿದ್ರಿ, ರಾಜಕೀಯಕ್ಕೆ ಹೇಗೆ ನೀವು ಕಾಲಿಟ್ರಿ? ಖಂಡಿತವಾಗ್ಲೂ ಅದೊಂದು ದೊಡ್ಡ ಒಂದು ಇತಿಹಾಸ, ಮಿರಾಕಲ್ ಅಂತ ಹೇಳ್ಬೋದು. ಒಂದು ದೇವರ ಆಶೀರ್ವಾದ, ನನ್ನ ಊರಿನ ಜನಗಳ ಪ್ರೀತಿ, ಆಶೀರ್ವಾದ. ಖಂಡಿತವಾಗ್ಲೂ ನಾನು ಕೆಲಸ ಮಾಡ್ತಾ ನಾನು ಬ್ಯಾಂಗ್ಳೂರಲ್ಲಿದ್ದೆ. ಆ ಕೋವಿಡ್ ಅಂತ ಒಂದು ಟೈಮಲ್ಲಿ ಬಂದಾಗ ನಾನು ಊರ ಕಡೆ ಬಂದಿರೋವಂಥದ್ದು. ಸೊ ಒಂದು 2 ಇಯರ್ಸ್ ನಾನು 1.5-2 ಇಯರ್ಸ್ ನಾನು ಊರ ಕಡೆ ಇರೋವಂಥ ಪರಿಸ್ಥಿತಿ ಬಂತು ಬ್ಯಾಂಗ್ಳೂರಿಂದ ಬಂದಾಗ. ಅದು ಬ್ಯಾಂಗ್ಳೂರು ಹೋಟೆಲ್ ಕೆಲಸ ಮಾಡ್ತಾ ಇದ್ದೆ. ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ನಾನು ಅಲ್ಲಿ ಮಾಡಿಕೊಂಡೆ. ಜೊತೆಗೆ ನಾನು ಊರ ಕಡೆ ಬಂದಾಗ ಸಂಘಟನೆ ಎಲ್ಲ ನೋಡಿದ್ರು, ಆಲ್ರೆಡಿ ಈಗ ಮೀಡಿಯಾದಲ್ಲಿ ಪ್ರೆಸ್ ಮೀಟಲ್ಲಿ ನೋಡ್ತಾ ಇದ್ರು, ನಮ್ಮೂರಿನ ಯುವಕ ಈ ಥರ ಇದ್ದಾರೆ, ಈ ಥರ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಏನೋ ಮಾತಾಡ್ತಾ ಇದ್ದಾರೆ, ಸೊ ಅನ್ಯಾಯದ ವಿರುದ್ಧ ಹೋರಾಡ್ತಾನೆ ಈಗ ಈ ಥರ ಯುವಕ ಅಂತ ಹೇಳ್ಬಿಟ್ಟು. ಸೊ ಜನ ಏನು ಮಾಡಿದ್ರು ಆ ಟೈಮಲ್ಲಿ ನನಗೆ ಗೊತ್ತಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ನನಗೆ ಒಂದಿನ ನೈಟ್ ಕಾಲ್ ಬರುತ್ತೆ ನಮ್ಮ ಊರಿನ ಪ್ರಮುಖರು, ಸೊ ನನಗೆ ಬೇಕಾದ ರಿಲೇಷನ್ಸ್ ಕಡೆಯಿಂದ ಬರುತ್ತೆ. ಪಂಚಾಯತಿ ಎಲೆಕ್ಷನ್ ಬರುತ್ತೆ ಆ ಟೈಮಲ್ಲಿ. ಪಂಚಾಯತಿ ಎಲೆಕ್ಷನ್ ಬಂದಾಗ ಖಂಡಿತವಾಗ್ಲೂ ಬಹಳ ಒಂದು ಖುಷಿ ವಿಚಾರ. ನಾನು ಯಾವಾಗ ಇದು ಈಗ ಪಂಚಾಯತಿ ಎಲೆಕ್ಷನ್ ನೀವು ಕಂಟೆಸ್ಟ್ ಮಾಡಿದೀರಾ, ಅದು ಯಾವ ಟೈಮಲ್ಲಿ, ಎಷ್ಟು ವರ್ಷಗಳ ಹಿಂದೆ? 5 years back, 2021. ಓಕೆ, 2021. ಆ ಟೈಮಲ್ಲಿ ಎಷ್ಟೆಲ್ಲ ಕೆಲಸಗಳು ಮಾಡಿದ್ರಿ ಜನಗೆ? ಯಾಕಂದ್ರೆ ಇವತ್ತು ನಿಮ್ಮನ್ನು ನೋಡಿದ್ರೆ ಗುರುತಿಸುವಂಥದ್ದು ಇವತ್ತು ಜನರು, ನಿಮ್ಮ ಊರಿನ ಒಂದು ಜನರುಗಳು. ಖಂಡಿತವಾಗ್ಲೂ ಒಂದು ತುಂಬ ಖುಷಿ ಆಗುತ್ತೆ. ಅದು ಗೊತ್ತಿಲ್ಲ, ದೇವರ ಇಚ್ಛೆ, ಜನಗಳ ಪ್ರೀತಿ ಕೊಟ್ಟಿದ್ರು ಆಲ್ರೆಡಿ. ನಾನು ಅವರಿಗೆ ನಾನು ಮಾತು ಕೊಟ್ಟಿದ್ದೆ. ಸೊ ಸಂಪೂರ್ಣವಾಗಿ ನಾನು ನ್ಯಾಯಬದ್ಧವಾಗಿ ಯಾರಿಗೂ ಮನಸ್ಸಿಗೆ ನೋವಾಗೋ ಥರ ಆಗಿಲ್ಲ, ಆ ಥರ ನಡ್ಕೊಂಡಿಲ್ಲ. ಸೊ ಮುಂದೆ ನಡ್ಕೊಳ್ಳಲ್ಲ, ಆ ಥರ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಒಳ್ಳೆ ಕೆಲಸ ಆಗಿದೆ ಸೊಸೈಟಿಯಲ್ಲಿ, ನಮ್ಮ ಗ್ರಾಮದಲ್ಲಿ. ಒಂದು ಹೆಸರು ಹೇಳಬೇಕು, ಲೋಹಿತ್ ಅಂತಂದರೆ ಆ ಥರ ಒಂದು ಒಳ್ಳೆ ನೇಮನ್ನು ಕೂಡ ನಾನು ಕ್ರಿಯೇಟ್ ಮಾಡಿರೋದು, ಕೆಲಸನೂ ಕೂಡ ಮಾಡಿದ್ದೀನಿ. ಓಕೆ ಲೋಹಿತ್ ಅವರೇ, ಇದ್ರ ಮಧ್ಯದಲ್ಲಿನೂ ಸ್ವಲ್ಪ ಯಾಕಂತ ಹೇಳಿದ್ರೆ ಜೀವನದಲ್ಲಿ ಕೆಲವೊಂದು ಸ್ಟೆಪ್ಗಳನ್ನು ತಗೋಬೇಕಾದ್ರೆ, ಈಗ ಹೇಳ್ತಾರೆ ಎಲ್ಲ ಹೇಗೆ ಅಂತ ಹೇಳಿದ್ರೆ, ಒಂದು ಹೆಣ್ಣು ಜೊತೆನಲ್ಲಿದ್ದರೆ ಸಾಧನೆಗೆ ಬೆನ್ನೆಲುಬು ಅಂತ ಹೇಳ್ತಾರೆ. ಬಟ್ ನಿಮ್ಮ ಲೈಫಲ್ಲಿ ಯಾರು ಕೂಡ ಒಂದು ಹೆಣ್ಣಿನ ಪ್ರವೇಶ ಆಗಲಿಲ್ಲ. ಇದನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಲೈಫಲ್ಲಿ ಎಲ್ಲದೂ ಇರಬೇಕಲ್ವಾ, ಅದ್ರ ಜೊತೆಗೆ ಇದನ್ನ ಬಿಟ್ರಿ ಅಂತ ಹೇಳಿ ಅಷ್ಟೇ. ಖಂಡಿತವಾಗ್ಲೂ. ಸೊ ಆ ವಿಚಾರ ಬಂದಾಗ ನನ್ನ ಒಂದು ಥಾಟ್ಸ್ ಹೆಂಗಿತ್ತು ಅಂತಂದರೆ, ನಾನು ಇವತ್ತು ನೋಡ್ತಾ ಇದ್ದೆ ಸೊಸೈಟಿನ, ಏನಂತಂದರೆ ನಮ್ಮಂಥ ಯೂತ್ಸು ಯಾವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ. ನನ್ನೊಂದು ಥಾಟ್ಸ್ ಇವತ್ತು ಕೂಡ ಇದೆ, ನಾನೊಂದು ಒಳ್ಳೆ ಅಚೀವ್ಮೆಂಟ್ ಮಾಡಬೇಕು, ಒಂದು ಒಳ್ಳೆ ನೇಮ್ ಮಾಡಬೇಕು. ಸೊ ಇವತ್ತು ಏನಾಗ್ತದೆ ಅಂತಂದರೆ, ಒಂದು ಹೆಣ್ಮಕ್ಳು ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ನನ್ನ ತಾಯಿನೇ ನನ್ನ ಗುರು ಅಂತ ತೊಗೊಂಡೆ, ಏಕೆ ಅವ್ರು ಕಷ್ಟ ಬಿದ್ದಿದ್ರು. ಆ ಥರ ಕಷ್ಟ ಬೀಳೋದು ಬೇಡ, ಅದನ್ನು ಒಂದು ಒಳ್ಳೆ ಜೀವನ ಮಾಡಬೇಕು, ಅವ್ರ ಜೊತೆಲಿ ಒಳ್ಳೆ ರೀತಿ ನೋಡಬೇಕು, ಒಳ್ಳೆ ಒಂದು ಆಶೀರ್ವಾದ ತೊಗೊಬೇಕು. ಅವ್ರು ಖುಷಿಯಾಗಿದೆ ಅಲ್ವಾ, ನಾವು ಖುಷಿಯಾಗಿರೋದು. ಸೊ ನನ್ನ ತಾಯಿನೇ ನನ್ನ ಗುರು ಅಂತ ತೊಗೊಂಡೆ, ನನ್ನ ತಾಯಿನೇ ನೋಡ್ತಾ ಇದ್ದೆ ಎಲ್ಲ ರೀತಿಯೂ ಕೂಡ. ಸೊ ಹಾಗಾಗಿ ಇವತ್ತು ಕೂಡ ನನ್ನ ಒಂದು ಕನಸಿದೆ, ನಾನೊಂದು ಅಚೀವ್ಮೆಂಟ್ ಮಾಡಬೇಕು, ಇಡೀ ರಾಜ್ಯದಲ್ಲಿ ಏನೋ ಒಂದು ಹೆಸರು ಮಾಡಬೇಕು ಅಂತ ಅಂದ್ಕೊಂಡು ನಾನು ಮುಂದೆ ಹೋಗ್ತಾ ಇರೋದು. ಈಗ ನೀವು ರಾಜಕೀಯದಲ್ಲೂ ಕೂಡ ಪ್ರವೇಶ ಮಾಡಿದ್ದೀರಿ. ಖಂಡಿತ.
ಈಗ ಸಂಘಟನೆ ಆಯಿತು, ವೃತ್ತಿ ಆಯಿತು, ಎಜುಕೇಷನ್, ಬಾಲ್ಯ ಎಲ್ಲ ಮುಗೀತು. ಈಗ ರಾಜಕೀಯವಾಗಿ ಇವಾಗ ನಿಮ್ಮ ಒಂದು ಸ್ಟೈಲ್ ಹೇಗಿದೆ? ಸ್ಟೈಲ್ ಅನ್ನೋದಕ್ಕಿಂತ ಅಲ್ಲೇನೂ ಇಲ್ಲ. ನನಗೆ ಫಸ್ಟ್ ಆಫ್ ಆಲ್ ನಾನು ಈಗ ಮೂಲತಃ ರಾಜಕೀಯ ಅಂತ ಬಂದಾಗ ನಾನು JDS ಅಲ್ಲಿ ಕೂಡ ಇದ್ದೀನಿ. ನನಗೆ ನಮ್ಮ ಆಶೀರ್ವಾದ, ನಮ್ಮ ಶಿವಮೊಗ್ಗ ಗ್ರಾಮಾಂತರ ಜನಪ್ರಿಯ ಶಾಸಕರಾದ ಶ್ರೀಮತಿ ಶಾರದಕ್ಕ ಅವರು ನಮಗೊಂದು ಗಾಡ್ ಅಂತ ಹೇಳ್ಬೋದು, ದೇವರು ಅಂತ ಹೇಳ್ಬೋದು, ಗೈಡ್ಲೈನ್ಸ್ ಕೊಡ್ತಾರೆ. ನಾವೇನಾದರೂ ಇದ್ರೆ ಕೂಡ ಹಂಚ್ಕೊಳ್ತೀವಿ. ಸೊ ನಿಜ ಅವ್ರ ಜೊತೆ ತುಂಬ ಅವ್ರಿಗೋಸ್ಕರ ದುಡಿತಾ ಇದ್ದೀವಿ ನಾವು ಇವಾಗ. ಸೊ ನಮ್ದೊಂದು ಕನಸಿದೆ, ಅವರು ಒಂದು ಮಿನಿಸ್ಟರ್ ಆಗಬೇಕು ಅಂತೇಳಿ. ಮಿನಿಸ್ಟರ್ಗೆ MLA ಆಗಿದ್ದಾರೆ, ಮಿನಿಸ್ಟರ್ ಆದರೆ ಸೊ ಅವ್ರು ಫಸ್ಟ್ ಅವ್ರಿಗೋಸ್ಕರ ನಾವು ದುಡಿತಾ ಇದ್ದೀವಿ. ನಮ್ದು ಗೊತ್ತಿಲ್ಲ, ನಾವು ನಮ್ಮ ದುಡಿಮೆ ಅವ್ರಿಗೆ ಕೊಡ್ತಾ ಇದ್ದೀವಿ. ಸೊ ದುಡಿಮೆ ಅಂದರೆ ಅವ್ರಿಗೋಸ್ಕರ ದುಡಿತಾ ಇದ್ದೀವಿ. ರಾಜಕಾರಣದಲ್ಲಿ ಒಂದು ಒಳ್ಳೆ ನೇಮ್ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕಿನೂ ಕೂಡ ರಾಜಕಾರಣದಲ್ಲಿ ತೊಗೊಂಡು ಬಂದಿಲ್ಲ. ಸೊ ಇವತ್ತು ಸಂಘಟನೆ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಇನ್ ಫ್ಯೂಚರ್ ಆಗಿರ್ಬೋದು, ಇನ್ನು ಬರೋದಿನೂ ಕೂಡ ಅವರ ಮನಸ್ಸಿಗೆ ಇಷ್ಟ ಆಗಿದ್ದೀವಿ. ಅವ್ರ ಮನೆ ಮಗನ ಥರ ಇದ್ದೀವಿ ಇವತ್ತು ಕೂಡ. ಸೊ ಅದೇ ಪ್ರೀತಿ ಅವರು ಕೂಡ ಕೊಟ್ಟಿದ್ದಾರೆ, ನಮಗೆ ತಾಯಿಯಾಗಿ ನೋಡ್ತಾ ಇದ್ದಾರೆ. ಸೊ ರಾಜಕಾರಣದಲ್ಲೂ ಕೂಡ ನಮಗೆ ಒಂದು ಏನೋ ಗೊತ್ತಿಲ್ಲ, ಅನುಕೂಲ ಅನ್ನೋದಕ್ಕಿಂತ ಸೊ ನಾವು ಮುಂದೆ ಹೋಗ್ಬೇಕು ಅಂತ ಇದ್ವಿ, ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಓಕೆ, ರಾಜಕೀಯವಾಗಿ ಇಷ್ಟ ಆಯ್ತು. ನೆಕ್ಸ್ಟ್ ಈಗ ಸಮಾಜದಲ್ಲಿ ಜನರಿಗೋಸ್ಕರ ನೀವು ಮಾಡಿರ್ತಕ್ಕಂಥದ್ದು ಸೇವೆಗಳು? ಮೇಡಮ್ ನನಗೋಸ್ಕರ ಅಂತ ಮಾಡಿಲ್ಲ ಅನ್ನೋದು, ನನಗೋಸ್ಕರ ಅಂತ ಮಾಡ್ಕೊಂಡಿದ್ದೀನಿ ನಾನು. ಜನಗಳಿಗೆ ಅಂತ ಮೇಡಮ್ ನಾನು ಅವ್ರೇನು ಕೆಲಸ ಇರೋಂಥದ್ದು ಪಂಚಾಯತಲ್ಲಿ. ಈಗ ನಾನು ಮೆಂಬರ್ ಆಗಿದ್ದೆ ಪಂಚಾಯತಲ್ಲಿ. ಆ ಟೈಮಲ್ಲಿ ನನಗೆ ಸವಲತ್ತು ಕೊಡಿ, ನನಗೆ ಬೇಕಾಗುತ್ತೆ ಅಂತ ಹೇಳಿದಾಗ ಪಂಚಾಯತಿಗಳಲ್ಲಿ ಈಗ NRH ಕೆಲಸಗಳಾಗಿರ್ಬೋದು. ಸೊ ಮನೆಗೆ ಊರಿಗೆ ಬೇಕಾಗಿರೋ ಒಂದು ವಾಟರ್ ಟ್ಯಾಂಕ್ ಇತ್ತು. ಸುಮಾರು ಒಂದು 45 ವರ್ಷದ ಒಂದು ಹಳೆಯ ಟ್ಯಾಂಕ್ ಇತ್ತು, ವಾಟರ್ ಟ್ಯಾಂಕ್. ಒಂದು 25,000 ಲೀಟರ್ಸ್, ಇವಾಗ ಒಂದು 50,000 ಲೀಟರ್ಸ್ ಒಂದು ಟ್ಯಾಂಕ್. ಸೊ NRH ಒಳಗಡೆ ನಾವೆಲ್ಲರೂ ಕೂಡ ನಾವು ಕೆಲಸಗಳನ್ನು ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಓಕೆ, ಆಲ್ ರೈಟ್. ಇಷ್ಟು ವಿಚಾರಗಳು ಇವತ್ತು ಲೋಹಿತ್ ನಾಗಸಮುದ್ರ ಇವರದು. ಯಾಕಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಕೂಡ ಒಂದು ರಾಜಕೀಯವಾಗಿ ಬೆಳೀಲಿಕ್ಕೆ ಒಂದು ದಾರಿ ಇರ್ತಕ್ಕಂಥದ್ದು. ಮುಂದಿನ ಜೀವನದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಬಯಸ್ತೀವಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅವರ ಒಂದು ಲೈಫ್ ಸ್ಟೈಲ್ ಪ್ರತಿಯೊಂದು ಕೂಡ ವಿಶೇಷತೆಯಿಂದ ಕೂಡಿರುವಂಥದ್ದು. ರಾಜಕೀಯವಾಗಿಯೂ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಇರುವಂಥದ್ದು. ಇದು ತುಂಬ ಒಂದು ಅವರ ಒಂದು ಗೌರವವನ್ನು ಇನ್ನೂ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಹಾಗೆ ಅವರು ಒಂದು ತಾಯಿಯನ್ನು ಗೌರವಿಸ್ತಕ್ಕಂಥದ್ದು. ಇವೆಲ್ಲವೂ ನೋಡಿದರೆ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಇಂತಹ ಒಂದು ಗಂಡು ಮಗ ಇದ್ದರೆ ಪ್ರತಿಯೊಂದು ಕುಟುಂಬನೂ ಕೂಡ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗುತ್ತೆ. ಮತ್ತು ಒಳ್ಳೆಯ ರೀತಿಯಿಂದ ಯಾವುದೇ ಒಂದು ಕಷ್ಟಗಳು ಇಲ್ಲದೇ ಜೀವನವನ್ನು ಸಾಗಿಸ್ಬೋದು ಅಂತಕ್ಕಂಥದ್ದು ನಮ್ಮದು ಒಂದು ಉದ್ದೇಶವಾಗಿದೆ. ಲೋಹಿತ್ ಸರ್, ಇವತ್ತು ನೀವು ನಮ್ಮ ಒಂದು ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಬಂದು ಒಂದು ಬೈಠಕನ್ನು ಕೊಟ್ಟಿರುವಂಥದ್ದು ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.